ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡ್ರಯ್ಯ. ಹೋಗ್ತೀನಿ ಅಲ್ಲಿ ಕೊಪ್ಪಳನೆಲ್ಲ ಎಲ್ಲ ಅಂತಾರೆ. ನಿಜವಾದ ಘಟನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶೃಂಗೇರಿ ಟೆಂಪಲ್ಗೆ ಹೋಗ್ತಿದ್ದೀವಿ. ಸ್ಲಿಪ್ಪರ್ ತೆಗೆದಿತ್ತು. ನಾವು ಟೆಂಪಲ್ ಕಡೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಹಂಗೆ ನಾವು ಎಳ್ನೀರು ಕುಡ್ಕೊಂಡು ಎಲ್ಲರಿಗೂ ಚೆಂಡಲ್ಲಾಡ್ಸೋದು. ಬನ್ನಿ ಹೋಗೋಣ ದೇವಸ್ಥಾನಗಳಿಗೆ. ಗೈಸ್, ಇವತ್ತು ಎಷ್ಟು ಜನ ಇದ್ದಾರೆ, ಸಖತ್ ಜನ ಇದ್ದಾರೆ. ಬಿಸಿಲು ಎಂತ ಬಿಸಿಲಿದೆ ಇವತ್ತು. ಬಿಸಿಲು ಹಾಗೆ ಇದೆ. ಓ ಮೈ ಗಾಡ್. ನಾವೀಗ ತುಂಗಾ ನದಿಗೆ ಕಾಲು ತೊಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಕಾಲು ತೊಳ್ಕೊಂಡು ದೇವ ದರ್ಶನಕ್ಕೆ ಹೋಗ್ತೀವಿ. ಈಗ ದೇವಸ್ಥಾನಕ್ಕೆ ಹೋಗ್ತೀನಿ ಹಣ್ಣು ಕೈ ಮಾಡ್ಸಕ್ಕೆ. ಮತ್ತೆ ಆಯ್ತು. ಇಲ್ಲಿ ಆನೆ ನೋಡಕ್ ಬಂದ್ವಿ. ಆನೆ ಅಂದ್ರೆ ಭಯ, ಆದ್ರೂ ನಾನು ಆಶೀರ್ವಾದ ತಾಣಕ್ಕೆ ಹೋಗ್ತೀನಿ. ಫ್ರೆಂಡ್ಸ್ ನೋಡಿ, ಅಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ನಾವು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ? ಖಾರ ಇದೆ, ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡ್ರೆ ನಮ್ಮ ಇಚ್ಛೆ ಈಡೇ. ಇಲ್ಲಿಂದ ದೇವಸ್ಥಾನ ಅಷ್ಟು ಕ್ಲಿಯರ್ ಕಾಣ್ತಿದೆ ಅಲ್ಲ, ಚಂದ ಕಾಣ್ತಿದೆ. ಈಗ ಹೂವಿನ ಕೊಪ್ಪಳಕ್ಕೆ ಹೋಗೋಣ, ತೋರಿಸ್ತೀನಿ ಅಲ್ಲಿ. ಕೊಪ್ಪಳನೆಲ್ಲ ಎಲ್ಲ ಕಡೆನೂ ಒಂದೊಂದು ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡು, ಇಲ್ಲಿ ಭಗವಂತ ಇವೆಲ್ಲ ಹಾಕಿದ್ದಾರೆ. ನೀವು ಶೃಂಗೇರಿಗೆ ಬಂದಾಗ ಇಲ್ಲಿ ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ನಾನು ನಮ್ಮ ಫ್ರೆಂಡ್ಸು ಅಲ್ಲೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ಸೀದಾ ಬಂದ್ವಿ. ಗುರುನಿವಾಸಕ್ಕೆಲ್ಲ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಅಲ್ಲಿ. ಈಗ ಸೀದಾ ಊಟಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ದೇವ್ರ ದರ್ಶನ ಎಲ್ಲ ಆಯಿತು. ಈಗ ಊಟಕ್ಕೆ ಹೋಗ್ತಿದ್ದೀವಿ. ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಜನನೂ ಜಾಸ್ತಿ ಇದ್ರು. ಎಲ್ಲ ಮುಗಿಸ್ಕೊಂಡು ಈಗ ಹೊರಟ್ವಿ. ಇವತ್ತಿನ ಲಾಗ್ ಕಂಪ್ಲೀಟ್ ಆಗಿದೆ. ಇದೇ ಥರ ವಿಡಿಯೋ ಬೇಕಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.